ನಮ್ಮ ಜೊತೆ ಬೇಳೂರು ಗೋಪಾಲಕೃಷ್ಣ ಅವರಿದ್ದಾರೆ. ಸರ್, ನೀವು ನಿನ್ನೆ ರಾಜೀನಾಮೆ ಮಾತೆಲ್ಲ ಬಂತು ಸಹಜ. ಆದರೆ ಬೆಳಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳೊಂದು ಸ್ಟೇಟ್ಮೆಂಟ್ ಮಾಡಿದ್ರು. ಈಗಷ್ಟೇ ಯಾರು ರಾಜೀನಾಮೆ ಕೊಡ್ತಾರೋ ಅವ್ರನ್ನ 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಗೋಪಾಲಕೃಷ್ಣ ಅವ್ರಿಗೆ ಭಯ ಆಯ್ತಾ? ಆ ಥರ ನನಗೆ ಭಯ ಏನೂ ಇರಲಿಲ್ಲ. ಭಾಳ ನೋವಾಗಿತ್ತು, ಭಾಳ ಬೇಸರಾಗಿತ್ತು. ಕಾರ್ಯಕರ್ತರು ಇತರೆ ಎಲ್ಲರೂ ಭಾಳ ಬೇಸರಾಗಿ ಕಣ್ಣೀರು ಹಾಕ್ಕೊಂಡು ಹೋದರು. ಯಾಕಂದರೆ ನಾವು ಸಹಜವಾಗಿ 3 ಸಾರಿ MLA ಆಗಿ ನನಗೆ ಹಿಂದೆ ಭರವಸೆಯನ್ನು ಕೊಟ್ಟಿದ್ದರು. ಏನು ನೆಕ್ಸ್ಟು ನಿನಗೆ ಮಂತ್ರಿ ಸ್ಥಾನ ಕರುಣಿಸ್ತೀವಿ ಅಂತಲ್ಲಿ ಹೇಳಿದರು. ಇವತ್ತು ಆಗಲಿಲ್ಲ. ಅದರಿಂದ ನೋವು ಇರುತ್ತಲ್ಲ, ಪ್ರತಿಯೊಬ್ಬನಿಗೂ ಬಂದೇ ಬರುತ್ತೆ. ಅದರಿಂದ ರಾಜೀನಾಮೆ ಕೊಡಬೇಕಂತ ನಿರ್ಧಾರವನ್ನು ಮಾಡಿದ್ದೆ. ಆಮೇಲೆ ನಮ್ಮ ಪಕ್ಷದ ಎಲ್ಲ ವರಿಷ್ಠರು ಭಾಳ ನನ್ನ ಹಿತೈಷಿಗಳು ಎಲ್ಲ ಹೇಳಿ ಆ ಥರ ನಿರ್ಧಾರ ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ರಾತ್ರಿ ಫೋನ್ ಮಾಡಿ ನೀನು ಎಲ್ಲ ಆ ಥರ ಏನು ನಿರ್ಧಾರ ತೆಗೊಳ್ಬೇಡ ಕಣೋ, ಏನೋ ಆಗೋಗಿದೆ, ಬೇಜಾರಾಗಬೇಡ ಅಂತ ಹೇಳಿದರು. ಬೆಳಗ್ಗೆ ನಿಮಗೂ ಮಾಡಿದ್ರೆ, ಯಾಕಂದರೆ ಯಶವಂತರಾವ್ ಗೌಡರು ಪಾಟೀಲ್ಗೆಲ್ಲ ಮಾಡಿದ್ದಾರೆ, ಎಲ್ರಿಗೂ ಮಾಡಿದ್ದಾರೆ. ಹಾಗಾಗಿ ಬೆಳಗ್ಗೆ ಬಂದಿದ್ದೀವಿ, ಮಾತಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ನನಗೆ ಟಿಕೆಟ್ ಕೊಟ್ಟರು ಅವರೇ. ನನಗೆ ಹಿಂದೆ ಅಂಥ ಇದರಲ್ಲೂ ಸಹ ನನಗೆ ಟಿಕೆಟ್ ಕೊಟ್ಟರು. ಹಾಗಾಗಿ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕನ್ನೋ ತೀರ್ಮಾನ ಮಾಡಿದ್ದೀನಿ. ನಾನು ಮುಖ್ಯಮಂತ್ರಿಯಾಗಿ ಕಣೋ ನೀನು ಹೆದರ್ಕೋಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದೆ ಬರುವಂಥ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ 28ಕ್ಕೂ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನೋ ದೃಷ್ಟಿಯಿಂದ ರಾಜೀನಾಮೆ ವಾಪಸ್ ತಗೊಂಡು ಪಕ್ಷನಿಷ್ಠ ಆಗಿದ್ದೀನಿ. ಕ್ಷೇತ್ರದ ಜನರಿಗೆ ಮಾತಾಡಿದ್ರ? ಈಗಾಗೆಲ್ಲ ಮಾತಾಡ್ತೀನಿ. ಈಗ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸುಮಾರು ಜನ ರಾಜೀನಾಮೆ ಕೊಟ್ಟಿದ್ದಾರೆ. ಯಾವುದು ಮಾಡಬೇಡಿ, ಆರಾಮಿರೋಣ. ಮುಂದೆ ಸಾಹೇಬರು ಮುಖ್ಯಮಂತ್ರಿ ಕೈ ಬಲಪಡಿಸೋಣ, ಅವರಿಗೋಸ್ಕರ ಮುಂದಿನ ಚುನಾವಣೆ ಗಟ್ಟಿ ಮಾಡೋಣ ಅಂತ ಹೇಳಿದ್ವಿ. ಇವತ್ತು ಮೀಟಿಂಗ್ ಎಲ್ಲ ಇತ್ತು ಅಂತ ಕೇಳ್ಪಟ್ಟೆ. ಈಗ ಮೀಟಿಂಗ್ ನಡೆಯಲ್ಲ ಇನ್ನು? ಹಾಗಾದ್ರೆ ಮೀಟಿಂಗ್ ಅಂದರೆ ಹೋಗಿ ಭೇಟಿ ಮಾಡಿ ಅವರಿಗೂ ಹೇಳ್ತೀವಿ, ಬೇಡ ರಾಜೀನಾಮೆ ಪ್ರಸ್ತಾಪನೆ ಬೇಡ, ಎಲ್ಲ ಒಟ್ಟಾಗಿ ಹೋಗೋಣ, ಕಾಂಗ್ರೆಸ್ ಪಕ್ಷವನ್ನು ಮುಂದೆ ತರೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತೀವಿ. ಅದೇ ಬೇಡ, ಹೇಳೋದು ಬೇಡ ಬಿಡಿ. ಭಾಳ ಜನ ಇದ್ದಾರೆ. ಯಾಕಂದರೆ ಅವರು ಪಾಪ 4-5 ಸರಿ ಗೆದ್ದು ಅವ್ರಿಗೆ ಕೊಟ್ಟಿಲ್ಲ ಅಂದಾಗ ನೊಂದ ಇರ್ತಾರ. ಯಾರು ಬೇಜಾರಾಗಲ್ಲ ಹೇಳಿ? ನೀವು ಪಟ್ಟಿ ಬದಲಾಗಿದ್ದು ಬಹುಶಃ ಮೊದಲ ಟೈಮ್ ಅನ್ಸುತ್ತೆ. 3 ಬಾರಿ ಪಟ್ಟಿ ಬದಲಾಯಿತು. ಗಾಯತ್ರಿ ಶಾಂತೇಗೌಡರು ಪಟ್ಟಿ ಬದಲಾಯಿತು. ಈಗ ಶಿವಣ್ಣವ್ರು ಸ್ಟೇಟ್ಮೆಂಟ್ ಮಾಡಿದರೆ ಸಿದ್ದರಾಮಯ್ಯ ಹೆಸರನ್ನು ಹೇಳಿ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಅಂದರೆ ಸ್ವತಃ ಬೇಡ ಅಂತ ಹೇಳಿದ್ರು, ಹಾಗಾಗಿ ಪಟ್ಟಿ ಸ್ಟಾಪ್ ಆಯಿತು ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯ ಆರಾಮಿದ್ದಾರಲ್ಲ ಸಾಹೇಬರು, ಖುಷಿಯಾಗಿದ್ದಾರಲ್ಲ. ನಿನ್ನೆ ಹುಟ್ಟಿದಬ್ಬ ಮಾಡ್ಕೊಂಡು ಖುಷಿಯಾಗಿದ್ದಾರೆ. ಅವ್ರ ಅನುಯಾಯಿಗಳಿಗೆ ಸಿಕ್ಕಿದೆ, ಇನ್ನೂ ಖುಷಿಯಾಗಿದ್ದಾರೆ. ಒಳ್ಳೇದೇ ಆಗಲಿ, ಸಂತೋಷ ಆಗಲಿ. 100 ವರ್ಷ ಅದೇ ಥರ ಅವ್ರು ಅದೇ ಆರಾಮಾಗಿರಲಿ ಅಷ್ಟೇ. ಹೋಗಿಲ್ಲ ನಿನ್ನೆ ಸಚಿವ ಸಂಪುಟ ಪ್ರಮಾಣ ವಚನಕ್ಕೆ ಹೋಗಿಲ್ಲ? ಯಾವ ಅವ್ರನ್ನೇ ಕೇಳ್ಬೇಕು, ನಮ್ಮನ್ನೇ ಕೇಳ್ತಾರೆ. ಅವ್ರನ್ನ ಸ್ವಲ್ಪ ಬೇಸರ ನಿಶ್ಚಿತವಾಗಿ ಈಗಲೂ ಕೂಡ ಇದೆ. ಕಣ್ಣೀರು ಬರ್ದೆ ತೋರಿಸ್ಬೇಕಾ? ಕನ್ನಡಕ ಹಾಕಿದ್ರೆ ಗೊತ್ತಾಗಲ್ಲ. ಹಾಗಾಗಿ ನೋವಿದೆ. ಹತ್ತಿದ್ದೀವಿ, ಕಾರ್ಯಕರ್ತರು ಹತ್ತಿದ್ದಾರೆ, ನಾವು ಹತ್ತಿದ್ದೀವಿ. ಆದರೆ ಪಕ್ಷಕ್ಕೋಸ್ಕರ, ಮುಖ್ಯಮಂತ್ರಿಗಳಿಗೋಸ್ಕರ ಗಟ್ಟಿಯಾಗಿ ನಾವು ನಿಂತ್ಕೊಳ್ತೇನೆ ಅಂತ ಹೇಳ್ತಾ ಇದ್ದೀನಿ. ಅವರು ಸಹ ಮಾತಾಡಿದ್ದಾರೆ. ಈಗ ಇವತ್ತು ಸಾಹೇಬರು ಮಾತಾಡ್ತಾರೆ, ಸಂಜೆ ಮಾತಾಡ್ತಾರೆ. ಇದು ಬೇಳೂರು ಗೋಪಾಲಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.